ಈಗ ಕೆಲವರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಯಾಕೆ ಆಗುತ್ತೆ ಅಂತ, ಎಲ್ಲ ಹೆಲ್ದಿ ಆಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ, ಆದರೂ ಮಕ್ಕಳಾಗೋದಿಲ್ಲ. ನೋಡಿ, ನಮ್ಮ ದಿನನಿತ್ಯದಲ್ಲಿ ನಾವು ಹೆಂಗೆ ಅಡ್ವಾನ್ಸ್ ಆಗ್ತಾಯಿದ್ದೀರಾ, ನಾವು ಅಡ್ವಾನ್ಸ್ ಆದಂಗೆಲ್ಲ ನಾವು ವಸ್ತುಗಳು ಯೂಸ್ ಮಾಡೋದು ಹಾಗೆ ಅಡ್ವಾನ್ಸ್ ಯೂಸ್ ಮಾಡ್ತಾ ಇರ್ತೀವಿ. ನಿಮಗೆ ಗೊತ್ತಿದೆ, ಪ್ಲಾಸ್ಟಿಕ್ಸನ್ನು ಬ್ಯಾನ್ ಮಾಡಿದ್ದಾರೆ, ಮತ್ತು ಜಂಕ್ ಫುಡ್ ತಿನ್ನಬಾರ್ದು, ಕಡೆ ರೇಡಿಯೇಷನ್ ಆಕ್ಯುಪೈ ಮಾಡಬಾರ್ದು, ಮತ್ತು ಪರ್ಫ್ಯೂಮ್ಸ್ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಬಾಟ್ಲ್ ನೀರು ಕುಡಿಬಾರ್ದು ಅಂತ. ಬಟ್ ಜನಗಳಿಗೆ ಯಾವಾಗ ಮಹತ್ವ ಬರುತ್ತೋ ಗೊತ್ತಿಲ್ಲ, ಅದನ್ನೇ ಮಾಡ್ತಾ ಇರ್ತಾರೆ ದಿನನಿತ್ಯ. ಈಗ ನಾವು ದಿನನಿತ್ಯ ನಾವು ಪ್ಲಾಸ್ಟಿಕ್ ಬಾಟ್ಲ್ ನೀರು ಕುಡಿದಾಗ ಏನಾಗ್ತದೆ ಅಂದರೆ, ಕೆಲವು ಟಾಕ್ಸಿನ್ಸ್ ಅದರಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಇಟ್ಟಾಗ ಯಾವಾಗೋ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅದು ಹೀಟಲ್ಲಿ ಹೋಗಿರುತ್ತೆ, ಕೋಲ್ಡಲ್ಲಿ ಹೋಗಿರುತ್ತೆ, ಎಷ್ಟು ದಿವಸ ಆಗಿರುತ್ತೆ, ಬಂದು ನಮ್ಮ ಕೈ ಸೇರುತ್ತೆ. ತೆಗೆದಾಗ ಒಂದ್ಸಲ ತೆಗೆದಾಗ ನಿಮಗೆ ಏರ್ ಬರುತ್ತೆ ಫಸ್ಟ್ ಡಮ್ ಅಂತ, ಅದು ನೋಡಿ, ಅದು ಎಲ್ಲ ಆ ಫ್ಯೂಮ್ಸಲ್ಲಿ ಡೆವಲಪ್ ಆಗಿರುತ್ತೆ. ಆ ಫ್ಯೂಮ್ಸ್ ಡೆವಲಪ್ ಆಗಿಬಿಟ್ಟು ಫಸ್ಟ್ ಲೇಯರ್ ಇದೆಲ್ಲ ಫುಲ್ ಫರ್ಟಿನೈಡ್ಸ್ ಅಂತ ಇರುತ್ತೆ, ಟಾಕ್ಸಿನ್ಸ್. ಅದು ಬಾಡಿಗೆ ತುಂಬ ಅನ್ಹೆಲ್ದಿ. ಅದು ನಾವು ಕನ್ಸ್ಯೂಮ್ ಆಗೋದು ತುಂಬ ಕಡಿಮೆನೇ, ಬಟ್ ರಿಪೀಟೆಡಾಗಿ ಅದೇ ಕುಡಿತಾ ಇದ್ದೀವಲ್ಲ. ನೀರು ಅನ್ನೋದು ತುಂಬ ಮುಖ್ಯವಾದದ್ದು ಮನುಷ್ಯನಿಗೆ. ಎಷ್ಟು ನೀರು ಅಂದರೆ ದಿನಕ್ಕೆ 5 ರಿಂದ 6 ಲೀಟರ್ ಕೊಡ್ತೀವಿ. ಪ್ಲಾಸ್ಟಿಕ್ ಬಾಟ್ಲ್ ಕುಡಿದು ಫರ್ಟಿನೈಡ್ಸ್ ಆದ ಟಾಕ್ಸಿನ್ಸ್ ಎಲ್ಲ ಕಡೆ ಹೋಗಿ ಯಾವಾಗ ನಾವು ಏನೋ ಮಗು ಬೇಕು ಅಂತ ಇದ್ದಾಗ ಆವಾಗ ಫರ್ಟಿಲಿಟಿ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆ ತುಂಬ ಮುಖ್ಯವಾಗಿ ಅಂದರೆ ಜಂಕ್ ಫುಡ್ ತಿನ್ನೋದು. ಅಂದರೆ ಈಗ ಬಿಸಿ ಬಿಸಿ ಊಟ ನೋಡಿ, ಈಗ ಜೊಮ್ಯಾಟೊ ಇದ್ದಾರೆ, ಸ್ವಿಗ್ಗಿ ಇದ್ದಾರೆ, ಅವ್ರು ಏನು ಮಾಡ್ತಾರೆ, ಬ್ಲ್ಯಾಕ್ ಒಂದು ಬಾಕ್ಸಲ್ಲಿ ಕೊಡ್ತಾರೆ. ಅದನ್ನು ಬಿಸಿ ಹಾಕಿದಾಗ ಆ ಬಿಸಿದು ಒಂದು ಆಕರ್ಷಣೀಯವಾಗಿ ಒಂದು ಮುಟ್ಟಿದಾಗ ಪ್ಲಾಸ್ಟಿಕ್ ಜೊತೆಗೆ ಅಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಅದನ್ನು ತಿಂತಾ ಇರ್ತೀವಿ ನಾವು. ಏನು ಟೇಸ್ಟ್, ಏನು ಚೆನ್ನಾಗಿದೆ, ಏನು ಬಿಸಿಯಾಗಿದೆ ಅಂತ. ಬಟ್ ತಿನ್ನಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ. ತಿಂದ ಬಳಿಕ ಅದು ಏನದರಲ್ಲ ಪ್ರಭಾವ ಅನ್ನೋದು ಒಂದು 4-5 ವರ್ಷ 7 ವರ್ಷ ಆಗಬೇಕು ಗೊತ್ತಾಗುತ್ತೆ. ಅದಕ್ಕೆ ಈಗ ನಾವು ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಪುರುಷರಲ್ಲಿ ವಿರಾಣು ಕಡಿಮೆ ಆಗ್ತಾಯಿದೆ, ಹೆಣ್ಮಕ್ಳಲ್ಲಿ ಎಗ್ ಕೌಂಟ್ ಕಡಿಮೆ ಆಗ್ತಾಯಿದೆ. ಯಾಕೆ? ಇದೆಲ್ಲ ಕಾರಣಗಳು ಇದರಿಂದನೇ. ಸೊ ದಯವಿಟ್ಟು ಇದನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ. ಏನು ಜಂಕ್ ಫುಡ್ ತಿನ್ನಕ್ಕೆ ಹೋಗ್ಬೇಡಿ, ಯಾವುದೇ ಪಾಕೆಟ್ ಫುಡ್ ತಿನ್ನಕ್ಕೆ ಹೋಗ್ಬೇಡಿ, ಪ್ಲಾಸ್ಟಿಕ್ ಬಾಟ್ಲ್ಸ್ ಆದಷ್ಟು ಮಟ್ಟಿಗೆ ನೀರಲ್ಲಿ ಕುಡಿಯೋಕೆ ಹೋಗ್ಬೇಡಿ. ಸ್ಟೀಲ್ ಬಾಟ್ಲ್ ಇಟ್ಕೊಳ್ಳಿ, ತಾಮ್ರದ ಬಾಟ್ಲ್ ಇಟ್ಕೊಳ್ಳಿ, ಗಡಿಗೆ ಇಟ್ಕೊಳ್ಳಿ. ಅಫ್ಕೋರ್ಸ್ ಕಡಿಮೆ ನಿಮಗೆ ಕಷ್ಟ ಆಗುತ್ತೆ, ಬಟ್ ಕ್ಯಾರಿ ಮಾಡಬೇಕು. ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟ್ಲನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಹೆಲ್ತ್ಗೆ, ನಿಮ್ಮ ಫ್ಯೂಚರ್ಗೆ ತುಂಬ ಹೆಲ್ಪ್ ಆಗುತ್ತೆ.